ಪವಿತ್ರ ಕ್ಷೇತ್ರವಾದಂಥ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗೆ ಏನು ಮಹೇಶ್ ತಿಮ್ಮರೋಡಿ ಮತ್ತು ಗಿರೀಶ್ ಮಠಣ್ಣವರು ಮತ್ತು MD ಸಮೀರ್ ಇವರು ಹಲವಾರು ಸುಳ್ಳು ವಿಡಿಯೋಗಳನ್ನು ಮಾಡಿ ಸುಳ್ಳು ಆರೋಪಗಳನ್ನು ಮಾಡಿ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಕೇವಲ ಬರೀ ವಿಡಿಯೋಗಳ ಮುಖಾಂತರನೇ ಒಂದು ಜನರನ್ನು ಪ್ರಚೋದಿಸುವಂತಹ ಕೆಲಸಗಳನ್ನು ಮಾಡ್ತಾ ಬರ್ತಿದ್ದಾರೆ ಹೊರತು ಒಂದು ಲಿಖಿತವಾಗಿ ಕಾನೂನುಬದ್ಧವಾಗಿ ದೂರರ್ಜಿಯನ್ನು ಕೊಡುವಂಥ ಕೆಲಸಗಳನ್ನು ಮಾಡುವಂಥದ್ದಾಗಲಿ ಅಥವಾ ಮಾನ್ಯ ನ್ಯಾಯಾಲಯ ಅರ್ಜಿ ಸಲ್ಲಿಸುವಂತಾಗಲಿ ಏನೂ ಮಾಡದೆ ಕೇವಲ ಅಪಪ್ರಚಾರ ಮಾಡಿ ಅವರು ದುರುದ್ದೇಶನೇ ಧರ್ಮ ಸ್ಥಳದ ಬಗ್ಗೆ ಒಂದು ಅಪಪ್ರಚಾರ ಮಾಡಬೇಕು ಅನ್ನೋದೇ ಉದ್ದೇಶ ಇಟ್ಕೊಂಡು ಅವ್ರು ಮಾಡ್ತಿದ್ರು. ಇದ್ರ ಮಧ್ಯೆ ಸುಜಾತ ಭಟ್ ಅನ್ನೋ ಒಂದು ಹುದ್ದೆಯನ್ನು ಕರ್ಕೊಂಡು ಬಂದು ಅವ್ರನ್ನ ಮುಂದೆ ಇಟ್ಕೊಂಡು ಆಕೆಗೆ ಅನನ್ಯ ಭಟ್ ಎಂಬ ಮಗಳಿದ್ಲು. ಆ ಮಗಳು ಇಲ್ಲಿ KMC ಕಾಲೇಜಲ್ಲಿ MBBS ಓದಬೇಕಾದ್ರೆ ಆಕೆ ಧರ್ಮಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಆಕೆನ ಅಪಹರಣ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರು ಅಂತೇಳಿ ಸುಳ್ಳು ಆರೋಪಗಳನ್ನು ಮಾಡಿದರು. ಇಲ್ಲಿ ಗಮನಿಸಬೇಕಾದ ಅಂಶ ಏನಂತಂದರೆ ಸ್ವತಃ ಸುಜಾತ ಭಟ್ ತಮ್ಮ ಮಗಳು ಕಾಣೆಯಾಗಿದ್ದಾಳೆ ಅಂತ ಹೇಳಿದ ಹೊರತು ಅವಳ ಮೇಲೆ ಅತ್ಯಾಚಾರ ಆಗಿದೆ ಅಥವಾ ಕೊಲೆ ಆಗಿದೆ ಎಲ್ಲೂ ಹೇಳಲ್ಲ. ಆದರೆ ಗಿರೀಶ್ ಮಠಣ್ಣವರು ಮತ್ತು ಇವರು MD ಇವರು ಸಮೀರ್ ಅವರು ಆಕೆ ಮೇಲೆ ಅತ್ಯಾಚಾರ ಆಗಿದೆ ಕೊಲೆ ಆಗಿದೆ ಅನ್ನೋ ರೀತಿಯಲ್ಲಿ ಸ್ಪಷ್ಟವಾಗಿ ನೇರವಾಗಿ ಆರೋಪ ಮಾಡ್ತಾರೆ. ಮತ್ತು ಅದಕ್ಕೆ ಏನು ಧರ್ಮಸ್ಥಳ ಧರ್ಮಾಧಿಕಾರಿಯಾದ ಶ್ರೀ ವೀರೇಂದ್ರ ಹೆಗಡೆ ಮತ್ತು ಅವ್ರ ಕುಟುಂಬದವರೇ ಕಾರಣ ಅಂತ ಕೂಡ ಆರೋಪ ಮಾಡ್ತಾರೆ. ಆದರೆ ಅದಕ್ಕೆ ಸಂಬಂಧಪಟ್ಟ ಯಾವುದೇ ಒಂದೇ ಒಂದು ಸಾಕ್ಷ್ಯಗಳಿಲ್ಲ. ಸೊ ಈ ಒಂದು ವಿಚಾರದಲ್ಲಿ ಮಾಧ್ಯಮದ ಮೂಲಕ ಸುಜಾತ ಭಟ್ ಅವರಿಗೆ ಅನನ್ಯ ಭಟ್ ಅನ್ನೋರು ಇಲ್ಲ ಅಂತೇಳಿ ಒಂದು ಸುದ್ದಿ ಪ್ರಸಾರ ಆದಾಗ ಒಂದು ಫೋಟೋನ ತೋರಿಸಿ ಇದೇ ನನ್ನ ಮಗಳು ಅಂತೇಳಿ ಆಕೆ ಸುಜಾತ ಭಟ್ ಅಂತ ಹೇಳಿಸ್ತಾರೆ. ಆದರೆ ಆ ಫೋಟೋ ವಾಸಂತಿ ಅನ್ನೋರ್ದು ಅಂತೇಳಿ ಅದು ಕೂಡ ಸಾಬೀತಾಗುತ್ತೆ. ಆದರೂ ಕೂಡ ಸಮರ್ಥನೆ ಮಾಡ್ಕೊಳ್ತಾರೆ. ಒಂದೇ ರೀತಿಯ 10 ಜನ ಇರ್ತಾರೆ 6 ಜನ ಇರ್ತಾರೆ ಅಂತೇಳಿ ಕೇಳಿ ಹೀಗೆ ಪ್ರತಿ ಒಂದು ದಿವಸ ಒಂದೊಂದು ರೀತಿಯ ಸುಳ್ಳು ಕಥೆಗಳಲ್ಲಿ ರಾಜ್ಯ ಜನರಿಗೆ ಗೊಂದಲ ಮೂಡಿಸುವಂಥದ್ದು ಮತ್ತು ಧರ್ಮಾಧಿಕಾರಿಗಳು ಸರ್ವಾಧಿಕಾರಿಗಳು ಅವರು ಇಡೀ ವ್ಯವಸ್ಥೆಯನ್ನು ಕೊಂಡ್ಕೊಂಡ್ಬಿಟ್ಟಿದ್ದಾರೆ, ಪ್ರಭಾವ ಬೀರ್ತಾರೆ. ಅವ್ರ ವಿರುದ್ಧ ಯಾವುದೇ ರೀತಿಯ ಕ್ರಮ ತಗೊಳ್ಳಲ್ಲ ಅಂತೇಳಿ ಭಯ ಓಡಿಸುವಂತಹ ವಿಚಾರಣೆ ನೀಡುವಂಥದ್ದು ಎಲ್ಲ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ದೂರ ದಾಖಲಾಗುತ್ತೆ, ಅವ್ರ ಮೇಲೆ ಗಂಭೀರ ಕ್ರಮ ತಗೊಳ್ತಾರೆ ಅಂತೇಳಿ ನಾನು ನಿರೀಕ್ಷೆ ಮಾಡಿದೆ. ಅದು ಯಾವುದೇ ರೀತಿಯ ಗಂಭೀರ ಪ್ರಕರಣ ದಾಖಲು ಮಾಡೋದಾಗಲಿ ಅಥವಾ ಕ್ರಮ ತಗೊಳ್ಳೋದಾಗಲಿ ಕಂಡು ಬರ್ತಾ ಇರೋದ್ರಿಂದ ಸೊ ನಾನು ಮೈಸೂರಿಂದ ಬಂದು ಅನಿವಾರ್ಯವಾಗಿ ಧರ್ಮಸ್ಥಳದಲ್ಲಿ ಪೊಲೀಸ್ ಠಾಣೆಯಲ್ಲಿ ಇವತ್ತು ದೂರನ ಅರ್ಜಿಯನ್ನು ಕೊಟ್ಟಿದ್ದೀರಿ. ಇವರು ಪ್ರಥಮ ವರ್ತಮಾನ ವರದಿ ದಾಖಲು ಮಾಡಬೇಕಾಗಿತ್ತು. ಆದರೆ ಈಗಾಗಲೇ SIT ಯಿಂದ ತನಿಖೆ ನಡೆತಿರೋದ್ರಿಂದ ಸೊ ಈಗ ಸ್ವೀಕೃತಿಯನ್ನು ಕೊಟ್ಟಿರ್ತೀವಿ. ತನಿಖೆ ಮಾಡಿದ ನಂತರ ಪ್ರಥಮ ವರ್ತಮಾನ ವರದಿ ದಾಖಲು ಮಾಡುವಂಥದ್ದು ಕ್ರಮ ತಗೊಳ್ಳೋದು ಮಾಡ್ತೀವಿ ಅಂತೇಳಿ ಪೊಲೀಸ್ ಉಪನಿರೀಕ್ಷಕರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.